ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ಲೈಕು, ಶೇರು, ಕಮೆಂಟು ಹಾಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಶುರುವಿನಲ್ಲೇ ಮೇಕೆ ಮಂಜಣ್ಣಂದೇ ಒಂದು ಸ್ಟೋರಿ ಆಗಿದೆ ಈ ವಾರ ಎಲ್ಲ. ಏಕೆ ಅಂತಂದರೆ ಮೇಕೆ ಮಂಜಣ್ಣನ ಕಂಡುಹಿಡಿಬೇಕು ಅನ್ನೋದು ಸೂರ್ಯನಿಗೂ ಮೀನುನಿಗೆ ಒಂದು ಟೆನ್ಷನ್ ಇರುತ್ತೆ. ಆದರೆ ಈ ಮದುವೆಯಲ್ಲೇ ಸಿಗಾಕೊಳ್ಳೋ ಚಾನ್ಸಸ್ ಬಂದಿದೆ. ಮೇಕೆ ಮಂಜಣ್ಣ ಅಲ್ಲೇ ಓಡಾಡ್ತಾ ಇದ್ರು ಕೂಡ ಸೂರ್ಯ ನೋಡೋಕ್ಕೆ ಆಗೋದಿಲ್ಲ. ಅಲ್ಲೇನೋ ಒಂದು ಅನ್ಲೋಡ್ ಮಾಡ್ತಾ ಇರ್ತಾರೆ ಗಾಡೀಲಿ, ಏನೋ ವಾಟರ್ ಕ್ಯಾನ್ಸೋ ಏನೋ ಇರಬೇಕು, ಅದನ್ನೆಲ್ಲರಿಗೂ ಎತ್ತಿ ಕಳಿಸ್ತಾ ಇರ್ತಾನೆ. ಮದುವೆ ಫಂಕ್ಷನ್ಸ್ದೆಲ್ಲ ಇವರೇನೋ ವಹಿಸ್ಕೊಂಡಿರ್ತಾರೆ. ಅಲ್ಲಿ ಸೂರ್ಯ ಬಂದ್ಬಿಟ್ಟು ಮೀನಿಗೂ ರವಿಗೆ ನಾನು ಕುಡ್ದಿಲ್ಲ ಅನ್ನೋ ಒಂದು ಸಾಕ್ಷಿಗೋಸ್ಕರ ಆ ಕುಡುಕರನ್ನ ಕಂಡಿಡಿಯೋಕ್ಕೋಸ್ಕರ ಈ ಕಡೆ ಹುಡಿಕೊಂಡು ಬಂದಿರ್ತಾನೆ. ಅಂದರೆ ಅವ್ರ ಶರ್ಟ್ ಮೇಲೆ ಕುಡ್ದಿರೋದೆಲ್ಲ ಚೆಲ್ಲಿರುತ್ತೆ, ಅದು ಬಾಟಲೆಲ್ಲ ಚೆಲ್ಲಿರಬೇಕಾದಾಗ ಸ್ಮೆಲ್ ಬರ್ತಾ ಇರುತ್ತೆ. ಸೂರ್ಯ ಎಷ್ಟೇ ಹೇಳಿದ್ರು, ಮೀನನ್ನು ರವಿ ಎಷ್ಟೇ ಹೇಳಿದ್ರು ನಂಬೋದಿಲ್ಲ. ಹಾಗಾಗಿ ಸೂರ್ಯ ಪ್ರೂವ್ ಮಾಡೋಕ್ಕೋಸ್ಕರ ಈ ಕಡೆ ಹುಡಿಕೊಂಡು ಬಂದಿರ್ತಾನೆ. ಅಲ್ಲಿಗೆ ಇವರು ಮೇಕೆ ಮಂಜಣ್ಣ ಒಂದು ಏನು ಎತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ರವಿ ಹಾಗೆಯೇ ಮೀನ ಕೂಡ ನಿಂತಿರ್ತಾರೆ. ಅವ್ರನ್ನ ಕೂಡ ದಾಟ್ಕೊಂಡು ಮೇಕೆ ಮಂಜಣ್ಣ ಹೋಗ್ತಾರೆ. ಆದರೆ ನೋಡೋಕ್ಕಾಗೋದೇ ಇಲ್ಲ. ಇನ್ನು ಸೂರ್ಯ ಎಲ್ಲ ಕಡೆ ಪರದಾಡ್ಕೊಂಡು ಹುಡಿಕೊಂಡು ಬರ್ತಾ ಇರ್ತಾನೆ. ಇಲ್ಲಿ ಕೂಡ ಒಂದು ಕಡೆ ಶ್ರುತಿ ಒಂದು ಹುಡುಗಿದು ಫೋಟೋನ ಈ ಥರ ಫೋಸ್ ಕೊಡು ಅಂತ ಒಂದಿಷ್ಟು ಫೋಟೋಸ್ನ ತೆಗಿತಾ ಇರ್ತಾಳೆ. ಅಲ್ಲೇ ಮೇಕೆ ಮಂಜಣ್ಣ ಹೋಗ್ತಾನೆ, ಆದರೂ ಕೂಡ ನೋಡೋದಿಲ್ಲ. ಇಲ್ಲಿ ಒಂದು ಕಡೆ ರೋಹಿಣಿ ಹಾಗೇ ಮನೋಜ್ ಕೂಡ ನಿಂತ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ರೋಹಿಣಿ ಅಂತ ಹೇಳ್ಕೊಂಡು ನಿಂತಿರ್ತಾನೆ. ಅಲ್ಲಿ ಕೂಡ ಮೇಕೆ ಮಂಜಣ್ಣ ನೋಡೋಕ್ಕಾಗೋದಿಲ್ಲ. ಇದೇ ಆಗೋಯ್ತು, ಬರೀ ಅಲ್ಲೊಂದು ಸರಿ ಇಲ್ಲೊಂದು ಸರಿ ಕನ್ಫ್ಯೂಷನ್ಸ್ ಆಗ್ತಲೇ ಇರುತ್ತೆ. ಆದರೆ ಇಲ್ಲಿ ಇವರು ಮನೋಜನೂ ಹಾಗೆ ರೋಹಿಣಿ ಮಾತಾಡ್ತಾ ಇರ್ತಾರೆ. ಮನೋಜ್, ಇವತ್ತು ನಾವೇನಾದರೂ ಹುಡುಗಿಗೂ ಹುಡುಗನಿಗೆ ಏನಾದರೂ ಗಿಫ್ಟ್ ಕೊಡಲೇಬೇಕಾಗುತ್ತೆ ಅಂದಾಗ ಮನೋಜ್ ಇದ್ಕೊಂಡು, ಯಾಕೆ ರೋಹಿಣಿ ನಾವೇ ಕೊಡಬೇಕು, ಅಪ್ಪ 10,000 ಕೊಟ್ಟಿದ್ದಾರಲ್ಲ ಅಂದಾಗ, ಅದು ಮಾವನ ಫ್ರೆಂಡ್ ಅಂತ ಕೊಟ್ಟಿರೋದು ಮನೋಜ್, ನಾವು ಕೊಡಲೇಬೇಕಾಗುತ್ತೆ ನೋಡಿ ಈಗ ಅಂತ ರವಿ ಕೂಡ ಕೊಡ್ತಾ ಇದ್ದಾನೆ, ಶ್ರುತಿ ಕೂಡ ಕೊಡ್ತಾ ಇದ್ದಾರೆ, ನಾವೇನಾದರೂ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಲ್ಲೇ ಮೇಕೆ ಮಂಜಣ್ಣ ಹೊರಟೋಗ್ತಾರೆ. ಆದರೆ ನೋಡೋದಿಲ್ಲ ಅವರು. ಮನೋಜ್ ಇದ್ಕೊಂಡು, ಅಯ್ಯೋ ನಮ್ಮ ಮಕ್ಕಳು ಮರಿಯೆಲ್ಲ ಹುಟ್ಟಿ ನಮ್ಮ ಮಕ್ಕಳು ಮರಿಯೆಲ್ಲ ದೊಡ್ಡವರಾಗೋಷ್ಟೊತ್ತಿಗೆ ಅವ್ರು ಇರೋದೇ ಇಲ್ಲ ಕೇಶವ್ ಅಂಕಲ್ಲು, ನಮಗೆ ಯಾರು ಬಂದು ಮಾಡ್ತಾರೆ, ನಾವು ಒಂದು 500 ರೂಪಾಯಿ ಕೊಡೋಣ ಸಾಕು ಅಂದಾಗ, ಏಯ್ ಮನೋಜ್ ಹಾಗೆಲ್ಲ ಬೇಡ, ಒಂದು 1,000 ರೂಪಾಯಿ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿಣಿಯವರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಮನೋಜ್ ಇದ್ಕೊಂಡು ಆಗ ಒಪ್ಕೊಂಡ್ಬಿಟ್ಟು ಸರಿ ಮನೋಜ್ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ಒಂದು ಕಡೆ ರಂಗನಾಥ್, ಶಾಂತಿ ಇಬ್ಬರು ತುಂಬ ಖುಷಿಯಿಂದ ಎಷ್ಟು ಚೆನ್ನಾಗಿ ತಿಂಡಿ ಮಾಡಿಸಿದ್ರಲ್ವ, ತುಂಬ ಚೆನ್ನಾಗಿ ತಿಂಡಿನ ರೆಡಿ ಮಾಡಿದರು. ಶಾಂತಿ, ನಿನಗೆ ಇನ್ನೊಂದು ವಿಷಯ ಹೇಳೋದೇ ಮರ್ತೋದೆ, ಹುಡುಗಿಯರು ಸೋದರ ಮಾವ ಬಂದಿದ್ದಾರಂತೊಬ್ಬರು, ಯಾರೋ ಅಡುಗೆಯರಿಗೆ ಹುಷಾರಿಲ್ದಂಗೆ ಆದರೆ ಅವ್ರನ್ನ ಮನೆ ಕಳಿಸ್ಬಿಟ್ಟು ಆ ಸೋದರ ಮಾವನೇ ಅಡುಗೆನೆಲ್ಲ ನಾವು ರೆಡಿ ಮಾಡ್ತೀವಿ ಅಂತ ರೆಡಿ ಮಾಡ್ತಿದ್ದಾರಂತೆ. ಎಷ್ಟು ಚೆನ್ನಾಗಿ ಅಡುಗೆನ ರೆಡಿ ಮಾಡಿದ್ರಲ್ವ, ನಾವೀಗ ತಿನ್ಕೊಬಂದ್ವಿ ಟಿಫನ್, ತುಂಬ ಚೆನ್ನಾಗಿ ಮಾಡಿದ್ರು ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಹೌದಾ ರೀ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ. ಇಲ್ಲಿ ಒಂದು ಕಡೆ ರವಿ ಪ್ರೂವ್ ಮಾಡೋಕ್ಕೋಸ್ಕರ ಸೂರ್ಯ ರವಿಗೂ ಶ್ರುತಿಗೂ ಮೀನಾಗೆ ಹೇಳ್ತಾನೆ ಇರ್ತಾನೆ, ನಾನು ಎಷ್ಟು ಹೇಳಿದ್ರು ನಂಬ್ತಾನೆ ಇಲ್ಲ ನೀವು, ನಾನು ಡ್ರಿಂಕ್ಸ್ ಮಾಡಿಲ್ಲ ಅಂತಂದ್ರೂ ಕೂಡ ನೀವು ನಂಬ್ತಾ ಇಲ್ಲ, ನಿಮ್ಗೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ದರ ಹೇಳಿತಾನೆ. ಇಲ್ಲಿ ಮೇಕೆ ಮಂಜಣ್ಣ ಇಲ್ಲಿ ಕೂಡ ಕ್ರಾಸ್ ಆಗ್ತಾನೆ. ಇಲ್ಲಿ ಮೇಕೆ ಮಂಜಣ್ಣ ಬಂದ್ಬಿಟ್ಟು ಕೇಶವ್ರ ಹತ್ರ ಮಾತಾಡ್ತಾ ಇರ್ತಾನೆ. ನಮ್ಮ ಸ್ನೇಹಿತ ಬಂದಿದ್ದಾನೆ ಅಂತ ಹೇಳಿದ್ನಲ್ವ, ಅವ್ರಿಗೆ ಪರಿಚಯ ಮಾಡಿಸ್ತೀನಿ ಬನ್ನಿ, ನಿಮ್ಮನ್ನು ಸುಮಾರು ಸರಿ ಕೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಮೇಕೆ ಮಂಜಣ್ಣ ಹತ್ರ ಕೇಶವ್ರು ಹೇಳ್ತಾ ಇರ್ತಾರೆ. ಸರಿ ಬನ್ನಿ ಹಾಗಾದರೆ ಹೋಗೋಣ ಅಂತೇಳಿ ಮಾತಾಡೋಣ ಅಂತೇಳಿ ಬರ್ತಾ ಇರ್ತಾರೆ. ಅಲ್ಲೊಬ್ರು ಯಾರೋ ಅಡುಗೆ ಭಟ್ರು ಹಿಂದೆ ಬಂದ್ಬಿಟ್ಟು, ಅಣ್ಣ ಸಾರು ಉಪ್ಪಾಗೈತ, ಖಾರ ಆಗೈತೋ, ಹುಳಿ ಆಗೈತೋ ಅಂತ ಒಂದ್ಸರಿ ನೋಡಬೇಕಾಗುತ್ತೆ, ನೀವು ಬನ್ನಿ ಅಣ್ಣ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾನೆ. ಅಯ್ಯೋ ಸರಿ ಕಣ ಆಯಿತು ಬರ್ತೀನಿ ನಡಿ ಅಂತ ಹೇಳ್ಬಿಟ್ಟು ಕೇಶವ್ರಿಗೆ, ಸರ್ ಇಲ್ಲೇ ಇರ್ತೀನಲ್ಲ ಬಿಡಿ ಬೀಗ್ರೆ, ಇಲ್ಲೇ ತೋರಿಸಿದ್ರೆ ಆಗುತ್ತೆ, ನೀವು ಯಾಕೆ ತಲೆ ಕೆಡ್ಸ್ಕೊತೀರ, ಹೋಗಿ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮೇಕೆ ಮಂಜಣ್ಣ ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ. ಇನ್ನು ಶ್ರುತಿ ಅಲ್ಲೇ ಇರ್ತಾಳೆ. ಆದರೆ ಮೇಕೆ ಮಂಜಣ್ಣ ಅಡುಗೆ ಮಾಡೋ ಹತ್ರ ಕೆಳಗಡೆ ಇಳ್ದೋಗೋದನ್ನ ಶ್ರುತಿ ನೋಡೋಕ್ಕೆ ಆಗೋದೇ ಇಲ್ಲ. ಬೈ ಮಿಸ್ಟೇಕಾಗಿ ಕಾಣಿಸ್ತಾನೆ ಇರಲ್ಲ. ಇಲ್ಲಿ ಒಂದು ಕಡೆ ಸೂರ್ಯ ಹೊರಗಡೆ ಕಾರ್ ಹತ್ರ ಕರ್ಕೊಂಡು ಬಂದು ಅಲ್ಲೊಂದು ಶರ್ಟ್ ಇರುತ್ತೆ, ಆ ಶರ್ಟ್ನ ತೊಗೊಂಡು ಈ ಶರ್ಟ್ನ ಬಿಚ್ಚಾಕಿ ಬೇರೆ ಶರ್ಟ್ನ ಹಾಕ್ಕೊಳ್ತಾನೆ. ಅಂದರೆ ಅವ್ರಿಗೆ ಪ್ರೂವ್ ಮಾಡಬೇಕಲ್ವ, ಶರ್ಟ್ ಮೇಲೆ ಚೆಲ್ಲಿರುತ್ತೆ ಅದು ಡ್ರಿಂಕ್ಸು. ಆದರೆ ಇಲ್ಲಿ ಇವರಿಬ್ಬರು ಕುಡ್ದಿದೆಯಾ ಅಂತ ನಂಬ್ತಾನೆ ಇರಲ್ಲ. ಈಗ ನಾನು ಸ್ಮೆಲ್ ನೋಡ ಅಂತ ಬಾಯ್ನ ಇನ್ನೊಂದು ಸರಿ ಉಫು ಅಂತ ಊದ್ತಾನೆ. ರವಿ ಇದ್ಕೊಂಡು ಇನ್ನೊಂದು ಸರಿ ಊದು ಅಂತ ಕೇಳ್ತಾನೆ, ಇನ್ನೊಂದು ಸರಿ ಊದ್ತಾನೆ. ಇಲ್ಲ ಸ್ಮೆಲ್ ಬರ್ತಾ ಇಲ್ಲ ಇವಾಗ ಅಂತ ಹೇಳಿದಾಗ ಇಲ್ಲಿ ಮೀನ ಕೂಡ ಊದ್ತಾನೆ. ಮೀನ ಇದ್ಕೊಂಡು ಈಗ ಸ್ಮೆಲ್ ಬರ್ತಾ ಇಲ್ಲ ಅಂದಾಗ, ಈಗಾದರೂ ಅರ್ಥ ಆಯ್ತಾ, ಆ
ಬುಡುಕ್ ನನ್ನ ಮಕ್ಕಳು ನನ್ನ ಶರ್ಟ್ ಮೇಲೆ ಎಣ್ಣೆನೆಲ್ಲ ಚೆಲ್ಲಿದ್ರು. ಅದಕ್ಕೆ ಇವಾಗ ನಾನು ಶರ್ಟ್ನ ಚೇಂಜ್ ಮಾಡಿದೆ. ನಾನು ಎಷ್ಟು ಹೇಳಿದ್ರು ನಂಬ್ತಾ ಇಲ್ವಲ್ಲ, ಯಾಕೆ ಮೀನಾ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಡ್ರಿಂಕ್ಸ್ ಮಾಡಿ ಕುಡ್ಕೊಂಡು ಮನೆಗೆ ಬಂದಾಗ ಇಷ್ಟೊಂದೆಲ್ಲ ಪ್ರಶ್ನೆ ಕೇಳ್ತಿರಲಿಲ್ಲ. ಈಗ ನಾನು ಕುಡಿದಿಲ್ದಲ್ಲೇ ಇದ್ದರೂ ಕೂಡ ನೀನು ಕುಡ್ದಿದೆಯಾ ಅಂತೇಳಿ ಒಂದೇ ಸಮ ಪ್ರಶ್ನೆ ಕೇಳ್ತಾ ಇದ್ದೆ. ನನ್ನ ಮೇಲೆ ನಂಬಿಕೆ ಇಲ್ದಾಯ್ತು, ನಿನ್ನ ನಂಬಿಕೆ ಇಲ್ವಾ ನಿಮ್ಮಿಬ್ಬರಿಗೂ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಸಾರಿ ರೀ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾ ಇರ್ತಾಳೆ. ಏನು ಸಾರಿ ನಿಂದು, ನಿನ್ನ ಸಾರಿ ನೀನೇ ಇಟ್ಕೋ, ನನಗೇನು ಬೇಡ, ಆದರೆ ನನಗೆ ತುಂಬ ಹರ್ಟ್ ಮಾಡಿದ್ರು ಇಬ್ಬರು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಸೂರ್ಯ ಬಿಡು, ಹೋಗ್ಲಿ ಬಿಡು, ಏನೋ ಗೊತ್ತಿಲ್ದಾನೆ ಒಂದು ತಪ್ಪಾಗಿದೆ ಅಂತೇಳಿ ಆ ಶರ್ಟ್ನ ಮುಕ್ಕಿಸ್ಕೊಂಡು ನೋಡಿದಾಗ ಸ್ಮೆಲ್ ಬರ್ತಾ ಇರುತ್ತೆ. ಆ ಶರ್ಟ್ ಎಲ್ಲ ಡ್ರಿಂಕ್ಸ್ ಚೆಲ್ಲಿರುತ್ತಲ್ಲ, ಅದಕ್ಕೆ ಮೀನಾ ಮತ್ತೆ ಸಾರಿ ಕೇಳ್ತಾಳೆ. ನೀನು ಸಾರಿ ಏನು ಬೇಡ ಮೀನಾ, ನನ್ನ ಮೇಲೆ ನೀನು ನಂಬಿಕೆನೇ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನೀವಿಬ್ಬರು ಬನ್ನಿ ಅಂತ ಮತ್ತೆ ದರ ಹೇಳ್ಕೊಂಡು ಹೋಗ್ತಾನೆ. ತೋರಿಸ್ಲೇಬೇಕು ಸಾಕ್ಷಿ ಅಂತ. ಇಲ್ಲಿಬ್ಬರು ಚೆನ್ನಾಗಿ ಕುಡ್ಕೊಂಡು ಮತ್ತೆ ಇಲ್ಲಿ ಮೇಕೆ ಮಂಜಣ್ಣ ಹತ್ರ ಅಡುಗೆ ಮಾಡೋರ ಹತ್ರ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪಿನಕಾಯಿ ಕೊಡ್ರಿ ಅಂತ ಕೇಳ್ತಾ ಇರ್ತಾರೆ. ಯಾವ ಉಪ್ಪಿನಕಾಯಿ ಇಲ್ಲ ಎಂಥದ್ದಿಲ್ಲ, ಹೋಗು ಫಸ್ಟು ಎಲ್ಲ ಸ್ವಲ್ಪ ಇತ್ತು ಕೊಟ್ಕೊಳ್ಸಿದ್ವಿ, ಮತ್ತೆ ಉಪ್ಪಿನಕಾಯಿ ಕೇಳ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಮೇಕೆ ಮಂಜಣ್ಣ ಬೈತಾರೆ. ಇಲ್ಲಿಗೆ ಇನ್ನು ಅಡುಗೆ ಮಾಡೋರ ಹತ್ರ ಬರ್ತಾ ಇರ್ತಾರೆ ಇಬ್ಬರು, ಮೂವರು ಕೂಡ. ಬರಬೇಕಾದಾಗ ಇಲ್ಲಿ ಕುಡ್ದಿರೋರಿಬ್ಬರು ಕೂಡ ಅಲ್ಲೇ ನಿಂತು ಉಪ್ಪಿನಕಾಯಿ ಕೇಳ್ಕೊಂಡು ನಿಂತಿರ್ತಾರಲ್ವ ಮೇಕೆ ಮಂಜಣ್ಣ ಹತ್ರ. ಈ ಟೈಮಲ್ಲಿ ಕೂಡ ಮೇಕೆ ಮಂಜಣ್ಣನ ಸೂರ್ಯ ಮೀನಾ ನೋಡೋಕ್ಕೆ ಆಗೋದಿಲ್ಲ. ಆ ಒಯ್ಯ ಅಲ್ಲಿ ಅಡುಗೆ ಮಾಡೋಣ ಬಿಟ್ಬಿಟ್ಟು ಈ ಕಡೆ ಹೋಗ್ತಾ ಇರ್ತಾನೆ. ಇನ್ನು ಅಲ್ಲಿ ಕುಡ್ದಿರೋದು ಇಬ್ಬರು ನಿಂತಿರೋದು ನೋಡ್ಬಿಟ್ಟು ಸೂರ್ಯ, ಬರೀ ಇಲ್ಲಿ ನಿಮಗೆ ಪ್ರೂವ್ ಮಾಡ್ತೀನಿ, ಇಲ್ಲಿದ್ರೆ ನೀವು ಚೌಟ್ರೆಲ್ಲ ಹುಡುಕಿದ್ರು ಕೂಡ ಅಂತ ಹೇಳಿದಾಗ, ಏನು ಸರ್, ಯಾಕೆ ಸರ್ ಅಂತಂದಾಗ, ಅಲ್ಲ ಕಣ್ರೋ, ನೀವು ನಾನು ಕುಡ್ದಿದ್ದೀನ, ನನ್ನ ಶರ್ಟ್ ಮೇಲೆ ಏನು ಚೆಲ್ಲಿತ್ತು ಅಂದಾಗ ಅವ್ರು ನೆನ್ಪು ಮಾಡ್ಕೊಂಡು ನಮ್ಮ ಕೈಯಲ್ಲಿ ಲೋಟನ ಇಟ್ಕೊಂಡಿದ್ವಿ, ಆ ಲೋಟ ಇಟ್ಕೊಂಡಾಗ ನಿಮ್ಮ ಚೆಲ್ಬಿಡ್ತು ಅಂತ ಹೇಳ್ಬಿಟ್ಟು ನಿಜ ಹೇಳ್ತಾರೆ. ಕರೆಕ್ಟಾಗಿ ನೆನ್ಪು ಮಾಡ್ಕೊಂಡು ಹೇಳ್ರೋ ಅಂದಾಗ, ಹೌದು ನಾವು ಕೈಯಲ್ಲಿ ಇಟ್ಕೊಂಡಿರ್ಬೇಕಾದಾಗ ಇವ್ರೊಂದು ಗ್ಲಾಸ್ನ ಇಟ್ಕೊಂಡು ಎದುರಿಗೆ ಬರ್ತಾಯಿದ್ರು ನೀರನ್ನ, ಅದು ನಾವಿಬ್ಬರು ಟಚ್ ಆಗಿಬಿಟ್ಟು ಶರ್ಟ್ ಮೇಲೆ ಚೆಲ್ಬಿಡ್ತು ಸಿಸ್ಟರ್ ಅಂತ ಹೇಳಿದಾಗ, ಆ ಸಿಸ್ಟರ್ ಒಂದು ಕೆಲಸ ಮಾಡಿ, ಅಲ್ಲ ಸೂರ್ಯಂಗೆ ಹೇಳ್ತಾರೆ, ಯಪ್ಪ ಕುಡಿದ್ಬಿಟ್ಟು ಸುಮ್ಮನೆ ನಿಮ್ಮ ಹೆಂಡ್ತಿ ಹತ್ರ ಬೈಸ್ಕೊಳ್ಳಿ, ಕುಡಿದಿಲ್ದಿದ್ದು ಯಾಕೆ ಬೈಸ್ಕೊಂಡ್ರಿ ಅಂದಾಗ, ನನ್ನ ಹೆಂಡ್ತಿ ಕುಡಿದಲ್ಲೇ ಇಷ್ಟೊಂದೆಲ್ಲ ಬೈದಿದ್ದಾಳೆ, ಕುಡ್ದಿದ್ರಿ ಇನ್ನೇನು ಗೊತ್ತಿತ್ತೋ ನನಗೆ ಅಂತ ಸೂರ್ಯ ತಲೆ ಕೆಟ್ಕೋತಾ ಇರ್ತಾನೆ. ಅಯ್ಯೋ ರೀ, ಏನ್ರಿ ನೀವು ಕುಡೀರಂತ ಹೇಳ್ತಾ ಇದ್ದೀರಂತ ಮೀನಾ ಬೈತಾಳೆ ಕುಡ್ದಿರೋರನ್ನ. ಅವಾಗ ಸಾರಿ ರೀ ಅಂತ ಮತ್ತೆ ಸಾರಿ ಕೇಳ್ತಾಳೆ. ಸಾರಿ, ನಿನ್ನೇನು ಸಾರಿ ಬೇಡ, ನನಗೇನು ಬೇಡ, ನನ್ನ ನಂಬಲಿಲ್ವಲ್ಲ ನೀನು ಮೀನಾ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೋತಾನೆ ಸೂರ್ಯ. ರವಿ ಕೂಡ ಅಷ್ಟೇನೆ, ಈ ವಿಷಯನ ನಿಮಗೆ ಯಾರು ಹೇಳಿದ್ದು ನಾನು ಕುಡ್ದಿದ್ದೀನಂತ ಫಸ್ಟ್ ಹೇಳು ಅಂತ ಮೀನಾ ಕೇಳ್ತಾಳೆ. ಅಲ್ಲ ಸೂರ್ಯ ಕೇಳ್ತಾನೆ, ಯಾರಿಲ್ಲ ಬಿಡ್ರಿ ಹೋಗ್ಲಿ ಅಂತಂದಾಗ, ಅದು ಯಾರೇ ಹೇಳಿದ್ದು ನಾನು ಕುಡ್ದಿದ್ದೀನಂತ ಫಸ್ಟ್ ಹೇಳು ಮೀನಾ ಅಂತ ಅಂದಾಗ, ನಿಮ್ಮ ಅಣ್ಣ ಬಂದ್ಬಿಟ್ಟು ಅತ್ತೆ ಹತ್ರ ಹೇಳಿದ್ದಾರೆ, ಅತ್ತೆ ಮಾವನ ಹತ್ರ ಹೇಳಿದ್ದಾರೆ, ಮಾವ ನನ್ನ ಕರೆದ್ಬಿಟ್ಟು ನನಗೆ ಹೇಳಿ ಬೈದರು, ಸೂರ್ಯನಿಗೆ ಹೇಳಮ್ಮ ಒಂಚೂರು ಅಂತ ಹೇಳ್ಬಿಟ್ಟು ಅಂದಾಗ, ಇದೆಲ್ಲ ಮನೋಜಿಂದ ಕೆಲಸ, ನನ್ನ ಮಗನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ ಸೂರ್ಯ. ಸುಮ್ಮನಿರ್ರಿ ರೀ, ಇವತ್ತು ಫಂಕ್ಷನು ರೀ, ಈ ಫಂಕ್ಷನಲ್ಲಾದರೂ ಸುಮ್ಮನಿರ್ರಿ, ಮನೇಲಿ ಏನಾದರೂ ಮಾತಾಡೋರಂತ್ರಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಲೇ ಇರ್ತಾಳೆ. ಅಲ್ಲಿಗೆ ರವಿ ಕೂಡ ಹಾಗೆ ಹೇಳ್ತಾನೆ. ಆದರೆ ಸೂರ್ಯ ಕೇಳೋದೇ ಇಲ್ಲ, ಸಿಟ್ಟು ಬಂದಿರುತ್ತೆ ಅವನಿಗೆ. ನನ್ನ ಮಗ ಎಲ್ಲರಿಗೂ ಪ್ರಚಾರ ಮಾಡಿದ್ದಾನೆ ನೋಡು, ಕುಡ್ದಿಲ್ಲ ಅಂತಂದ್ರೂ ಕೂಡ ಈ ರೀತಿ ನನ್ನ ಮೇಲೆ ಚಾಡಿ ಹೇಳಿದ್ದಾನೆ ಅಂತ ತುಂಬಾ ಬೇಜಾರು ಮಾಡ್ಕೊತಾನೆ ಸೂರ್ಯ. ಬೇಜಾರು ಮಾಡಿಕೊಂಡು ಮತ್ತೆ ಇಲ್ಲಿ ಮೇಕೆ ಮಂಜಣ್ಣ ಬಂದು ಮತ್ತೆ ಅಡುಗೆನ ಶುರು ಮಾಡ್ಕೊತಾ ಇರ್ತಾನೆ. ಇಲ್ಲಿ ಒಂದು ಕಡೆ ಇವರಿಬ್ಬರು ಫೋಟೋ ತಗೊತಾ ಇರ್ತಾರೆ. ರೋಹಿಣಿನ ನೋಡಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ನೀನು ಅಂತ ಹೇಳಿ ಮನೋಜ ಹೊಗಳ್ತಿರ್ಬೇಕಾದಾಗ, ರೀ ಯಾಕ್ರಿ ಎಲ್ಲ ಇಲ್ಲಿರೋ ಹೆಣ್ಮಕ್ಳು ನೋಡಿ ಹೊಗಳ್ತಾ ಇದ್ದಿರ್ತಾನೆ ನೀವು ಅಂದಾಗ, ಇಲ್ಲ ರೋಹಿಣಿ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಅದಕ್ಕೆ ನಿನ್ನ ನೋಡಿ ನಾನು ಹೊಗಳ್ತಾ ಇದ್ದೀನಿ, ತುಂಬ ಮುದ್ದಾಗಿದೆಯಾ, ಈ ಖುಷಿಗೆ ನಾವಿಬ್ಬರು ಒಂದು ಸೆಲ್ಫಿನ ತೊಗೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಖುಷಿಯಿಂದ ಆ ಕಡೆ ಒಂದು ಈ ಕಡೆ ಒಂದು ಸೆಲ್ಫಿನ ಇಟ್ಕೊಂಡು ತಗೊಳ್ತಾ ಇರ್ತಾರೆ ಇಬ್ಬರು ಕೂಡ. ಇಲ್ಲಿ ಇನ್ನು ಆ ಕಡೆ ಈ ಕಡೆಯಲ್ಲಿ ಹೆಣ್ಮಕ್ಳು ಕೂಡ ಓಡಾಡ್ತಾ ಇರ್ತಾರೆ. ರೀ ಇಲ್ಲೆಲ್ಲ ಅಡ್ಡಾಡ್ತಿದ್ದಾರೆ ಕಣ್ರಿ, ನಾಚಿಕೆ ಆಗಲ್ವಾ ಅಂದಾಗ, ಅಯ್ಯೋ ನನ್ನ ಹೆಂಡ್ತಿ ಹತ್ರ ನಾನು ಫೋಟೋ ತೊಗೊಳಕ್ಕೆ ನನಗೆ ಯಾಕೆ ನಾಚಿಕೆ ಅಂತ ಮನೋಜ ಹೇಳ್ಬಿಟ್ಟು ಅವಾಗ ಅವಳಿಗೊಂದು ಸರಿ ಕೊಡ್ತಾನೆ ಸೆಲ್ಫಿ ತೆಗಿಯೋಕ್ಕೆ. ಇವನೊಂದು ಸರಿ ಇಟ್ಕೊಂಡು ಸೆಲ್ಫಿನ ತೆಗಿತಾನೆ. ತೆಗಿಬೇಕಾದಾಗ ಅಲ್ಲಿಗೆ ಸೂರ್ಯ, ಮೀನಾ, ರವಿ 3 ಜನನೂ ಬರ್ತಾರೆ. ಬಂದ ತಕ್ಷಣ ಸೆಲ್ಫಿ ತೆಗಿಯೋ ಫೋನ್ನ ಈಸ್ಕೊಂಡು ಬಿಡ್ತಾನೆ ಸೂರ್ಯ, ಕಿತ್ಕೊಳ್ತಾನೆ. ಯಾಕೋ ನನ್ನ ಫೋನ್ನ ಕಿತ್ಕೋತೀಯ ಅಂದಾಗ, ಏನೋ ನಿನಗೇನು ಅನ್ಸೋದಿಲ್ವೇನೋ ಮನೋಜ, ಈ ರೀತಿ ಎಲ್ಲ ಚಾಡಿ ಹೇಳ್ತೀಯಲ್ಲ, ನಾನು ಡ್ರಿಂಕ್ಸ್ ಮಾಡ್ತಿದ್ನ ಅಂದಾಗ, ನೀನು ಬಾಟಲ್ ಹಿಡ್ಕೊಂಡಿದ್ದು ನಾನು ನೋಡಿದೆ ಅಂದಾಗ, ಬಾಟಲ್ ಹಿಡ್ಕೊಂಡಿದ್ದೆ, ನನ್ನೇನಾದ್ರು ಕುಡ್ದಿರೋದು ನೋಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಮೇಲ್ಮೇಲೆ ಹೋಗ್ತಾನೆ. ನನ್ನ ಫೋನ್ ಕೊಡೋ ಅಂತ ಅವನಿಬ್ಬರು ಒಯ್ದಾಡ್ತಾ ಇರ್ತಾರೆ, ಕಿಚ್ಚಾಡ್ತಾ ಇರ್ತಾರೆ. ಇಲ್ಲಿ ಇವರು ಸಮಾಧಾನ ಮಾಡ್ತಾ ಇರ್ತಾರೆ. ಎಲ್ಲ ಮದುವೆ ಕಂಡ್ರೋ ಇದು, ಮನೇಲಿ ಮಾತಾಡೋರಂತ್ರೋ, ಈ ಮದುವೆ ನಿಮ್ಮಿಂದ ಏನಾದ್ರು ತೊಂದರೆ ಆಗಿ ನಿಂತೋದ್ರೆ ತುಂಬ ಕಷ್ಟ ಆಗುತ್ತೆ ಕಂಡ್ರೋ ಅಂತ ರವಿ ಹೇಳ್ತಲೇ ಇರ್ತಾನೆ. ಆದರೆ ನಾನು ಕುಡಿದಿಲ್ದಿದ್ದು ನೋಡಿ ನೀನು ಎಲ್ಲರಿಗೂ ಹೇಳಿದ್ಯಲ್ಲ ಅಂದಾಗ, ನೀನು ಬಾಟಲ್ ಹಿಡ್ಕೊಂಡಿದ್ದು ನೋಡೇ ನಾನು ಹೇಳಿದ್ದು, ನಾನೇನು ಸುಳ್ಳು ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾ ಇರ್ತಾನೆ. ಬಾಟಲ್ ಹಿಡ್ಕೊಬಿಟ್ರೆ ಕುಡ್ದಿದ್ದೀನಂತ ಅರ್ಥನಾ? ಅವ್ರ್ಯಾರೋ ಅಲ್ಲಿ ಕುಡುಕರಿಬ್ಬರು ನಿಂತಿದ್ರು, ಅವ್ರ ಜೊತೆಗೆ ಹೋಗಿ ಆ ಬಾಟಲ್ ನನಗೆ ಕೈ ಸಿಕ್ತು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಲೇ ಇರ್ತಾನೆ.
ಆಗ ಹೇಳಿದ ತಕ್ಷಣ ಇಲ್ಲಿ ರೀ ಸುಮ್ಮನಿರಿ ಪ್ಲೀಸ್ ಕಣ್ರಿ ಸುಮ್ಮನಿರಿ ಅಂತ ಮೀನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಸುಮ್ಮನೆ ಆಗ್ತಾನೆ ಇರೋದಿಲ್ಲ. ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ಇಲ್ಲಿ ಅಡುಗೆ ಮಾಡೋತಕ್ಕೆ ಸೀದಾ ಬರ್ತಾರೆ. ಹಂಗೆ ಜಗಳಾಡ್ತಾ ಸೈಡಿಗೆ ಬರಬೇಕಾದಾಗ ಇನ್ನು ಮೀನ ಎತ್ಕೊಂಡು ಆ ಫೋನ್ನ ಕಿತ್ಬಿಟ್ಟು ಕೈಗೆ ಕೊಟ್ಬಿಡ್ತಾಳೆ ಮನೋಜ್ ಅವ್ರಿಗೆ. ತೊಗೊಂಡೋಗ್ರಿ ಫೋನ್ನ, ಸುಮ್ಮನೆ ಇವ್ರು ಕಿತ್ತಾಡ್ತಲೇ ಇರ್ತಾರೆ ಅಂತ ಹೇಳ್ಬಿಟ್ಟು. ಆಗ ಇನ್ನು ಮದುವೆ ಶುರುವಾಗಿರುತ್ತೆ ಆಲ್ರೆಡಿ. ಶುರುವಾಗಬೇಕಾದಾಗ ಎಲ್ಲರೂ ಕೂಡ ಮುಂದಿನ ಚೇರಲ್ಲಿ ಕೂತಿರ್ತಾರೆ. ಮೀನಾ ಸೂರ್ಯ ಮಾತ್ರ ಹಿಂದೆ ಚೇರಲ್ಲಿ ಕೂತಿರ್ಬೇಕಾದಾಗ ಇನ್ನು ಲಾಸ್ಟ್ ಈ ಫೈನಲಿ ಇಬ್ಬರು 1-2 ವ್ಯಕ್ತಿಗಳು ಬರ್ತಾರೆ. ಆ ವ್ಯಕ್ತಿಗಳಿಬ್ಬರು ಕೂಡ ಚಿನ್ನ ಕಳ್ತನ ಮಾಡೋರಾಗಿರ್ತಾರೆ. ಆ್ಯಕ್ಚುಲಿ ಒಳಗಡೆ ಬಂದುಬಿಟ್ಟು ನಮ್ಮನ್ನು ಯಾರೂ ನೋಡಲಿಲ್ವಲ್ಲ ರೀ ಅಂತೇಳಿ ಮಾತಾಡ್ತಾ ಇರ್ತಾರೆ. ಇಲ್ಲ ನಮ್ಮನ್ನು ಯಾರೂ ನೋಡಲೇ ಇಲ್ಲ. ಈಗ ಒಂದು ಕೆಲಸ ಮಾಡಿರಿ, ಎಷ್ಟು ಚಿನ್ನ ರೇಟ್ ಇದೆ ರೀ, ಎಲ್ಲರ ಕೊಳ್ಳಲು ಚಿನ್ನ ಇದೆ. ಆ್ಯಕ್ಚುಲಿ ಯಾವ ರೀತಿ ನಾವು ಕದಿಬೇಕು ಅಂತಂದರೆ ಇಲ್ಲಿ ಯಾರಿರೋರಿಗೂ ಗೊತ್ತಾಗಲೇಬಾರ್ದು, ನಾವು ಆ ರೀತಿ ಚಿನ್ನನ ಕದಿಬೇಕು ಅಂತ ಮಾತಾಡ್ತಾ ಇರ್ತಾರೆ ಅವರಿಬ್ರು. ಆಗ ಏನೋ ಕಟಿಂಗ್ ಬ್ಲೇರೋ ಏನೋ ತಂದಿರ್ತಾರೆ ಅವರು, ಅದನ್ನು ತಗೋ, ಇದನ್ನು ಹುಷಾರಾಗಿ ಕಟ್ ಮಾಡ್ಕೊಂಡು ಬಾ, ನಾವೇನಾದ್ರು ಸಿಗಾಕೊಳ್ತೀವಿ ಅಂತ ಸೂಚನೆ ಏನಾದರೂ ಗೊತ್ತಾಯಿತು ಅಂತಂದರೆ ಹೊರ್ಗಡೆ ನಿಂತಿರ್ತೀನಿ, ಹೊರ್ಗಡೆ ಬಂದ್ಬಿಡು ಅಂತೇಳಿ ಕಳ್ಳ ಹೇಳ್ತಾನೆ. ಇಲ್ಲಿನ ಇವರು ಕೂಡ ರೆಡಿಯಾಗಿ ಕೂತಿರ್ತಾರೆ ಹುಡುಗ. ಹಾಗೇನೆ ಇಲ್ಲಿ ಕೇಶವ್ ಅವ್ರು ಬಂದುಬಿಟ್ಟು ಮೀನಾ ಬಾರಮ್ಮ ಹುಡುಗಿನ ಕರ್ಕೊಂಡು ಬಾ, ರೆಡಿಯಾಗಿದ್ದಾಳೇನೋ, ನನ್ನ ಮಗಳನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಸರಿ ಅಂಕಲ್ ಆಯಿತು ಅಂತ ಮೀನಾ ಅವ್ರ ಪಾಡಿಗಳು ಹೋಗ್ತಾಳೆ. ಇಲ್ಲಿ ರಂಗನಾಥ್ ಅವ್ರ ಹತ್ರ ಇದ್ಕೊಂಡು ಅಪ್ಪ ಏನಪ್ಪ ನೀವು ಸುಮ್ಮನೆ ನಿಮ್ಮ ಮನೋಜ ಸಕ್ಕರೆಗೆ ನಾನು ಡ್ರಿಂಕ್ಸ್ ಮಾಡಿದ್ದೀನಂತ ಹೇಳಿದ್ದೇನಪ್ಪ, ನಾನು ಖಂಡಿತವಾಗ್ಲೂ ಡ್ರಿಂಕ್ಸ್ ಮಾಡಿಲ್ಲ ಕಣಪ್ಪ, ಸುಮ್ಮನಾದರೂ ನನ್ನ ಮೇಲೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಅಲ್ಲ ಕಣೋ, ಒಂದು ವಿಷಯ ಗೊತ್ತಾ ನಿನಗೆ, ನೀನು ಏನಕ್ಕೆ ಬಾಟಲ್ ಇಟ್ಕೊಂಡಿದ್ದೆ, ಅದಕ್ಕೆ ಅವ್ನು ನೋಡಿ ಬಂದು ಹಂಗೆ ಹೇಳಿದ್ದಾನಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ಒಂದು ವಿಷಯ ಗೊತ್ತಾ, ನಾನು ಎಷ್ಟು ಒಳ್ಳೆನಪ್ಪ, ಆದರೂ ಕೂಡ ನನ್ನ ಮೀನ ಸಖತ್ತು ಬೈತಾಳೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ನೀನು ಆ ಥರ ಮಾಡ್ತೀಯ ಕಣೋ, ಅದಕ್ಕೆ ಹುಡುಗಿ ಬೈತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ರಂಗನಾಥ್ ಅವರು. ಅಪ್ಪ ನೀನು ಹಾಗಾದರೆ ಸಕ್ಕರೆ ತುಂಬ ಕೆಟ್ಟೋಳಲ್ವಾ, ನೀವು ಡ್ರಿಂಕ್ಸ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾನೆ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.